ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮಾಹಿತಿಗೆ ಸೆಂಟ್ರಲ್ ಜೈಲಿನಲ್ಲಿ ಸಿಸಿಬಿ ರೇಡ್ ವೇಳೆ ಬಿಗ್ ಶಾಕ್ ಆಗಿದೆ. ಇನ್ನು ಪ್ರಜ್ವಲ್ ಬಳಿ ಸಿಕ್ಕ ಮೊಬೈಲ್ನಲ್ಲಿ ಅವರಿಗೆ ಅಸಲಿಗೆ ಇದ್ದಿದ್ದೇನು ಹಾಗಾದ್ರೆ? ಸೆಂಟ್ರಲ್ ಜೈಲಿನಲ್ಲಿ ಸಿಸಿಬಿ ರೇಡ್ ವೇಳೆ ಬಿಗ್ ಶಾಕ್. ಪ್ರಜ್ವಲ್ ಬಳಿ ಸಿಕ್ಕ ಮೊಬೈಲ್ನಲ್ಲಿ ಅಸಲಿಗೆ ಇದ್ದಿದ್ದೇನ್ ಹಾಗಾದ್ರೆ? ಅಪರಾಧಿಯಾಗಿ ಜೈಲಲ್ಲಿದ್ರು ಪ್ರಜ್ವಲ್ ಫುಲ್ ಜಾಲಿ ಆಗಿದ್ದಾನೆ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರಜ್ವಲ್ ಫುಲ್ ಆಕ್ಟಿವ್ ಆಗಿದ್ದಾರೆ. ಇನ್ಸ್ಟಾದಲ್ಲಿ ಪ್ರಜ್ವಲ್ ಬಳಿ ಸಿಕ್ಕ ಮೊಬೈಲ್ನಲ್ಲಿ ಅಸಲಿಗೆ ಇದ್ದಿದ್ದೇನ್ ಹಾಗಾದ್ರೆ? ಇನ್ನು ಅಪರಾಧಿಯಾಗಿ ಜೈಲಲ್ಲಿದ್ರು ಪ್ರಜ್ವಲ್ ಫುಲ್ ಜಾಲಿ ಆಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರಜ್ವಲ್ ಫುಲ್ ಆಕ್ಟಿವ್ ಆಗಿದ್ದಾರೆ. ಇನ್ನು ಇನ್ಸ್ಟಾದಲ್ಲಿ ಪ್ರಜ್ವಲ್ ಫುಲ್ ಆಕ್ಟಿವ್ ಆಗಿದ್ದಾನೆ. ಇನ್ನು ನೆಟ್ಫ್ಲಿಕ್ಸ್ ಪ್ರೈಮ್ ವಿಡಿಯೋ ಆಪ್ ಆ ಮೊಬೈಲ್ನಲ್ಲಿ ಪತ್ತೆಯಾಗಿದೆ. ಮೊಬೈಲ್ ನೋಡಿದ ಸಿಸಿಬಿ ಅಧಿಕಾರಿಗಳೇ ಒಂದು ಕ್ಷಣ ಶಾಕ್ ಆಗಿದ್ದಾರೆ. OTT ಆಪ್ ಇದ್ರೂ ಕೂಡ ಪಾಸ್ವರ್ಡ್ ಗೊತ್ತಿಲ್ಲ ಅಂತ ಹೇಳಿ ಪ್ರಜ್ವಲ್ ಹೇಳಿರುವಂತದ್ದು. ಒಂದೇ ಬ್ಯಾರೆಕ್ನಲ್ಲಿದ್ದ ಪ್ರಜ್ವಲ್ ಪ್ರತಾಪ್ ರಾಯ್ ವಿರುದ್ಧ FIR ದಾಖಲಾಗಿದೆ. ಪರಪ್ಪನ ಅಗ್ರಹಾರ ಹಾಗೂ ಸಿಸಿಬಿ ಪೊಲೀಸರಿಂದ ಈಗಾಗಲೇ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಒಂದ್ ಕಡೆ ನೆಟ್ಫ್ಲಿಕ್ಸ್ ಪ್ರೈಮ್ ವಿಡಿಯೋ ಆ ಮೊಬೈಲ್ನಲ್ಲಿ ಪತ್ತೆಯಾಗಿರುವಂತದ್ದು. ಮೊಬೈಲ್ ನೋಡಿದ ಸಿಸಿಬಿ ಅಧಿಕಾರಿಗಳೇ ಒಂದ್ ಕ್ಷಣ ಶಾಕ್ ಆಗಿದ್ದಾರೆ. ಇನ್ನು ಹಾಗಾದ್ರೆ ಆ ಫೋನ್ ಏನಿತ್ತು? ಹಾಗಾದ್ರೆ ಆ ಫೋನ್ನಲ್ಲಿ ಏನಿತ್ತು? ಒಂದೇ ಬ್ಯಾರೆಕ್ನಲ್ಲಿ ಪ್ರಜ್ವಲ್ ಹಾಗೂ ಪ್ರತಾಪ್ ರಾಯ್ ಇವರಿಬ್ಬರ ಮೇಲೆ ಈಗ FIR ದಾಖಲಾಗಿದೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಜ್ವಲ್ ಈಗ ಫುಲ್ ಆಕ್ಟಿವ್ ಆಗಿದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಪ್ರಜ್ವಲ್ ಅಷ್ಟೇ ಅಲ್ಲ, ದರ್ಶನ್ ಬ್ಯಾರೆಕ್ನಲ್ಲೂ ಫುಲ್ ಸರ್ಚಿಂಗ್ ಮಾಡಿದ್ದಾರೆ ಪೊಲೀಸರು. ದರ್ಶನ್ ಜೊತೆ ಪವಿತ್ರ ಗೌಡ ಹಾಗೂ ಸಿಸಿಬಿ ಪೊಲೀಸರಿಂದ ಶಾಕ್. ದರ್ಶನ್ ಮತ್ತು ಪವಿತ್ರ ಬ್ಯಾರೆಕ್ನ ಮೂಲೆಯನ್ನ ಸಿಸಿಬಿ ಅಧಿಕಾರಿಗಳು ಜಾಲಾಡಿದ್ದಾರೆ. ಬರೋಬ್ಬರಿ 1 ಗಂಟೆಗಳ ಕಾಲ ಸಿಸಿಬಿಯಿಂದ ತಪಾಸಣೆಯಾಗಿದೆ. ಬಟ್ಟೆ, ಬ್ಯಾಗ್, ಸೂಟ್ಕೇಸ್ ಎಲ್ಲಾ ರೀತಿಯಾಗಿ ಪರಿಶೀಲನೆಯನ್ನ ಮಾಡಿದ್ದಾರೆ. ನಿಮ್ಮ ಬ್ಯಾರೆಕ್ ಸರ್ಚ್ ಮಾಡ್ತೀವಿ ಅಂತ ಹೇಳಿ ಸಿಸಿಬಿ ಪೊಲೀಸರು ಹೇಳಿದ್ರು. ಇನ್ನು ಸರ್ಚ್ ಮಾಡ್ತೀವಿ ಅಂತಿದ್ದಂತೆ ಏನಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿ ದರ್ಶನ್ ಹೇಳಿದ್ದಾನೆ. ಎಷ್ಟೇ ಶೋಧವನ್ನ ನಡೆಸಿದ್ರು ದರ್ಶನ್ ಪವಿತ್ರ ಬ್ಯಾರೆಕ್ನಲ್ಲೂ ಏನೂ ಸಿಕ್ಕಿಲ್ಲ. ಜಾಲಿ ಪ್ರಜ್ವಲ್ ಬ್ಯಾರೆಕ್ನಲ್ಲಿ ಮಾತ್ರ ಮೊಬೈಲ್ ಅನ್ನ ಜಪ್ತಿ ಮಾಡಿದ್ದಾರೆ ಪೊಲೀಸರು. ಪ್ರಜ್ವಲ್ ಅಷ್ಟೇ ಅಲ್ಲ, ದರ್ಶನ್ ಬ್ಯಾರೆಕ್ನಲ್ಲೂ ಫುಲ್ ಸರ್ಚಿಂಗ್ ಮಾಡಿದ್ದಾರೆ ಪೊಲೀಸರು. ದರ್ಶನ್ ಜೊತೆ ಇನ್ನು ಪವಿತ್ರ ಗೌಡ ಹಾಗೂ ಸಿಸಿಬಿ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ದರ್ಶನ್, ಪವಿತ್ರ ಇವರಿಬ್ರು ಬ್ಯಾರೆಕ್ನಲ್ಲೂ ಕೂಡ ಮೂಲೆಯನ್ನ ಸರ್ಚ್ ಮಾಡಿದ್ದಾರೆ ಸಿಸಿಬಿ ಅಧಿಕಾರಿಗಳು. ಇನ್ನು ಸರ್ಚ್ ಮಾಡಿದಾಗ ಅಲ್ಲಿ ಏನೂ ಕೂಡ ಸಿಕ್ಕಿಲ್ಲ. ಪ್ರಜ್ವಲ್ ರೇವಣ್ಣ ಬ್ಯಾರೆಕ್ನಲ್ಲಿ ಈಗ ಮೊಬೈಲ್ ಪತ್ತೆಯಾಗಿದೆ. ಆ ಮೊಬೈಲ್ನಲ್ಲಿ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ನೆಟ್ಫ್ಲಿಕ್ಸ್, ಪ್ರೈಮ್ ಎಲ್ಲವೂ ಕೂಡ ಪತ್ತೆಯಾಗಿರುವಂಥದ್ದು. ಇನ್ನು ಪಾಸ್ವರ್ಡ್ ಅನ್ನ ಕೇಳಿದಾಗ ಪೊಲೀಸರು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಅದೇ ರೀತಿಯಾಗಿ ದರ್ಶನ್ ಹಾಗೆ ಪವಿತ್ರ ಗೌಡ ಬ್ಯಾರೆಕ್ನಲ್ಲೂ ಕೂಡ ಸಿಸಿಬಿ ಅಧಿಕಾರಿಗಳು ಕೂಡ ಫುಲ್ ಸರ್ಚ್ ಮಾಡಿದ್ದಾರೆ. ಮೂಲೆ ಸರ್ಚ್ ಮಾಡಿದ್ರು ಕೂಡ ಅವರ ಬ್ಯಾರೆಕ್ನಲ್ಲಿ ಏನೂ ಸಿಕ್ಕಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಬಟ್ಟೆ, ಬ್ಯಾಗ್, ಸೂಟ್ಕೇಸ್ ಎಲ್ಲ ರೀತಿಯಾಗಿ ಪರಿಶೀಲನೆಯನ್ನ ಮಾಡಿರುವಂಥದ್ದು. ಏನೂ ಸಿಕ್ಕಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಮತ್ತೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಹಾಗೂ ಪ್ರತಾಪ್ ರಾಯ್ ಇವರಿಬ್ಬರ ಮೇಲೆ ಈಗ FIR ದಾಖಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಅಜಯ್ ಗೌಡ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಜಯ್, ಈಗ ಪ್ರಜ್ವಲ್ ರೇವಣ್ಣ ಹಾಗೂ ಪ್ರತಾಪ್ ರಾಯ್ ಇವರಿಬ್ರು ಬ್ಯಾರೆಕ್ನಲ್ಲಿ ಈಗಾಗಲೇ ಫೋನ್ ಸಿಕ್ಕಿರುವಂಥದ್ದು. ಇನ್ನು ಆ ಫೋನ್ನಲ್ಲಿ ನೆಟ್ಫ್ಲಿಕ್ಸ್, ಪ್ರೈಮ್ ವಿಡಿಯೋ ಎಲ್ಲ ಆ್ಯಪ್ಗಳು ಕೂಡ ಪತ್ತೆಯಾಗಿದ್ದಾವೆ. ಆದರೆ ದರ್ಶನ್ ಬ್ಯಾರೆಕ್ನಲ್ಲಿ ಏನೂ ಸಿಕ್ಕಿಲ್ಲ. ಇದ್ರ ಬಗ್ಗೆ ಏನು ಡೀಟೇಲ್ಸ್ ಇದೆ? ಅಧಿಕಾರಿಗಳು ಏನು ಕ್ರಮ ತೆಗೆದುಕೊಂಡಿದ್ದಾರೆ?
ಖಂಡಿತವಾಗ್ಲೂ ಅಂಕಿತ ಈಗಾಗಲೇ ಬ್ಯಾರಕ್ ನಲ್ಲೂ ಕೂಡ ಮೊಬೈಲ್ ಸಿಕ್ಕಿರುವಂತದ್ದು ಕೂಡ ಈಗಾಗಲೇ ಗೊತ್ತಾಗಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಪ್ರತಾಪ್ ಅಂತ ಏನಿದ್ದಾರೆ ಅವರು ಕೂಡ ನಾನು ಈ ಒಂದು ಮೊಬೈಲ್ ಅನ್ನ ಯೂಸ್ ಮಾಡ್ತಿದ್ದೆ, ಮತ್ತೆ ಅದನ್ನ ನಾನು ಅಡ್ವೊಕೇಟ್ ಗಳಿಗೆ ಕರೆ ಮಾಡಕ್ಕೆ, ಜೊತೆಗೆ ನಮ್ಮ ಏನು ಸಂಬಂಧಿಕರಿಗೆ ಅಂದ್ರೆ ಮನೆಯವ್ರ ಜೊತೆ ಮಾತನಾಡೋದಕ್ಕೆ ಉಪಯೋಗ ಮಾಡ್ತಿದ್ದೆ ಅಂತಾನು ಕೂಡ ಹೇಳಿರುವಂತದ್ದು. ಜೊತೆಗೆ ಅದನ್ನ ಪ್ರಜ್ವಲ್ ರೇವಣ್ಣ ಅವರು ಕೂಡ ಏನು ಯೂಸ್ ಮಾಡ್ತಾ ಇದ್ರು, ಅವರು ಕೂಡ ಅಡ್ವೊಕೇಟ್ ಜೊತೆ ಮಾತನಾಡೋದಕ್ಕೆ ಕೂಡ ಬಳಸ್ಕೊಳ್ತಾ ಇದ್ರು ಅಂತಾನು ಕೂಡ ಈಗಾಗಲೇ ಹೇಳಿರುವಂತದ್ದು. ಆ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ ರೆಡ್ಮಿ ಮೊಬೈಲ್ ಏನಿದೆ ಅದು ಜೊತೆಗೆ ಪೆನ್ ಡ್ರೈವ್ ಮತ್ತೆ ಇನ್ನುಳಿದಂತೆ ಒಂದು ನೋಟ್ ಬುಕ್ ಮತ್ತೆ ಚಾರ್ಜರ್ ಇದೆಲ್ಲವನ್ನು ಕೂಡ ಈಗಾಗಲೇ ಪರಪ್ಪನ ಅಗ್ರಹಾರ ಪೊಲೀಸರು ಕೂಡ ಈಗಾಗಲೇ ಸೀಸ್ ಮಾಡಿರುವಂತದ್ದು. ಅಲ್ಲೂ ಕೂಡ FIR ಅನ್ನು ಕೂಡ ಮಾಡಿರುವಂತದ್ದು. ಜೊತೆಗೆ ಈಗಾಗಲೇ ಇಲ್ಲಿ ಲೋಪ ಕಂಡು ಬಂದಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿರುವಂತ ಏನೋ ಅಸಿಸ್ಟೆಂಟ್ ಏನಿರ್ತಾರೆ ಅಂದ್ರೆ ಆ ಒಂದು ಬ್ಯಾರಕ್ ನ ಇನ್ಚಾರ್ಜ್ ಏನಿರ್ತಾರೆ ಅವರನ್ನು ಕೂಡ ಈಗಾಗಲೇ ಸಸ್ಪೆಂಡ್ ಮಾಡಿ ಈಗಾಗಲೇ DG ಆದೇಶವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ SP ಅಂಶುಕುಮಾರ್ ಏನಿದ್ದಾರೆ ಅವ್ರಿಗೂ ಕೂಡ ಶೋಕಾಸ್ ನೋಟಿಸ್ ಕೊಟ್ಟಿರುವಂತದ್ದು. ಅಂದ್ರೆ ನೀವು ಇದಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲನೇಷನ್ ಅನ್ನ ಕೊಡ್ಬೇಕು ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಪ್ರಜ್ವಲ್ ರೇವಣ್ಣ ಅವ್ರಿಗೂ ಕೂಡ ಯಾರು ಈ ಒಂದು ಮೊಬೈಲ್ ಅನ್ನ ನಿಮ್ಗೆ ಕೊಟ್ರು ಅನ್ನೊಂದು ಮಾಹಿತಿಯನ್ನ ನೀವು ಕೊಡ್ಬೇಕು ಅಂತ ಹೇಳಿ ಕೂಡ ಈಗಾಗಲೇ ಏನು ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಇದರ ಜೊತೆಗೆ ಈಗಾಗಲೇ ನಟ ದರ್ಶನ್ ಆಗಿರ್ಬೋದು, ಜೊತೆಗೆ ಇನ್ನುಳಿದಂತೆ ಇರುವಂತ ಐಷಾರಾಮಿ ಏನು ಬದುಕನ್ನ ಕಟ್ಕೊಂಡಂತ ಏನು ಕೆಲ ಸೆಲೆಬ್ರಿಟಿಗಳೇನಿದ್ದಾರೆ ಅವರು ಕೂಡ ಅವರ ಬ್ಯಾರಕ್ ಅಲ್ಲೂ ಕೂಡ ಈಗಾಗಲೇ ಚೆಕ್ ಮಾಡಿರುವಂತದ್ದು. ಅಲ್ಲಿ ಯಾವುದೇ ರೀತಿಯಾದಂತಹ ಮೊಬೈಲ್ಸ್ ಆಗಿರ್ಬೋದು ಮತ್ತೆ ಯಾವುದೇ ರೀತಿಯಂತ ವಸ್ತುಗಳು ಪತ್ತೆ ಆಗಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಿರುವಂತದ್ದು. ಈಗಾಗಲೇ FIR ಕೂಡ ಲಾಡ್ಜ್ ಆಗಿರುವಂತದ್ದು. ಪರಪ್ಪನ ಅಗ್ರಹಾರ ಪೊಲೀಸರು ಕೂಡ ಈಗಾಗಲೇ ತನಿಖೆಯನ್ನ ಮುಂದುವರಿಸಿದರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಅಂಕಿತ, ಥ್ಯಾಂಕ್ ಯು ಅಜಯ್ ಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ. ರೇಡ್ ಸ್ವಪ್ರೇರಣೆಯಿಂದ ಎಲ್ಲ ನಾನೇ ಮಾಡಿಸಿದ್ದು. ಯಾವುದೇ ಪ್ರಿಸನ್ನಲ್ಲಿ ರೇಡ್ ಆಗಬೇಕು ಅಂದರೆ ಹೋಮ್ ಮಿನಿಸ್ಟರ್ ಅವರ ಆದೇಶ ಇರಬೇಕು. ತಮ್ಗೆ ಗೊತ್ತಿರೋ ಹಾಗೆ 2-3 ವಾರದ ಹಿಂದೆ ನಾನೇ ವಿಸಿಟ್ ಮಾಡಿದ್ದೆ. ವಿಸಿಟ್ ಮಾಡಿದಾಗ ಅಲ್ಲಿ ಕೆಲವು ಲೋಪಗಳನ್ನು ನಾನು ನೋಡಿದೆ. ಅದನ್ನು ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಾದಮೇಲೆ ನಿನ್ನೆ ನಾನೇ ಮುಖ್ಯಮಂತ್ರಿಗಳ ಪರ್ಮಿಷನ್ ತೊಗೊಂಡು ಅಲ್ಲಿ ರೇಡ್ ಮಾಡಿಸಿರೋದು. ಸುಮಾರು 100 ಜನ CCBದವರಿಗೆ ಕಳಿಸ್ಕೊಟ್ಟು ಅಲ್ಲಿನ ವ್ಯವಸ್ಥೆ ಬಗ್ಗೆ ತಿಳ್ಕೊಂಡಿರೋದು. ಅದರಲ್ಲಿ ಸಾಕಷ್ಟು ಲೋಪಗಳು ಕಂಡು ಬಂದಿದೆ. ವಿ ಆರ್ ಆಲ್ರೆಡಿ ಟೇಕನ್ ಆ್ಯಕ್ಷನ್ ಆಲ್ಸೋ. ವಿಡಿಯೋ ಬಂದಿದೆ, ಆಡಿಯೋ ಬಂದಿದೆ, ಅವು ಯಾವುದೂ ಇಲ್ಲ. ಇದು ನಮ್ಮ ಜವಾಬ್ದಾರಿಯುತ ಒಂದು ಅಧಿಕಾರಿಗಳ ಒಂದು ಇನ್ಫಾರ್ಮೇಷನ್ ಮೇರೆಗೆ ಮತ್ತು ನನ್ನ ಇನ್ಫಾರ್ಮೇಷನ್ ಮೇರೆಗೆ ನಾವು ಮಾಡಿಸಿರೋದು. ಇಲ್ಲಿ ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಅಧಿಕಾರಿಗಳಿಗೆ ಈಗಾಗಲೇ ಸಸ್ಪೆನ್ಷನ್ ಮಾಡಬೇಕಂತ ಆದೇಶ ನೀಡಿದ್ದೇನೆ. ಮತ್ತು ಅಲ್ಲಿ ಏನೇನು ನಾವು ಮಾಡಬೇಕು, ಬರೀ ನಿಮ್ಮ ಪರಪ್ಪನ ಅಗ್ರಹಾರ ಅಷ್ಟೇ ಅಲ್ಲ, ಎಲ್ಲ ನಿಮ್ಮ ಪ್ರಿಸನ್ಸ್ನಲ್ಲಿ ಜೈಲ್ನಲ್ಲಿಗಳು ಕೂಡ ಇದು ನಡೀತದೆ. ಯಾವಾಗ ಏನು ಎತ್ತ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಆದರೆ ಕಲಬುರಗಿ ಇದೆ ಪ್ರಿಸನ್ ಇರ್ಬೋದು, ಬೆಳಗಾವಿ ಇರ್ಬೋದು, ಬೆಂಗಳೂರು ಇರ್ಬೋದು, ಬೇರೆ ಯಾವುದೇ ಇರ್ಬೋದು. ವಿ ವಿಲ್ ಟೇಕ್ ಸ್ಟ್ರಿಕ್ಟ್ ಆ್ಯಕ್ಷನ್. ವಿ ವಿಲ್ ಕೀಪ್ ಡೂಯಿಂಗ್ ದಿಸ್. ನಿರಂತರವಾಗಿ ನಾವು ಇದನ್ನು ಮಾಡ್ತಾ ಇರಬೇಕು. ಕೆಲವು ಆಫೀಸರ್ಸ್ ಇದ್ದಾರೆ ನಮ್ಮಲ್ಲೂ ಕೂಡ, ಯಾರು ಇನ್ನೂ ಹಳೆ ಚಾಳಿಗಳು ಬಿಟ್ಟಿಲ್ಲ. ಎಲ್ಲರಿಗೂ ಐಡೆಂಟಿಫೈ ಮಾಡಿ ಅವರಿಗೆ ಕಾನೂನಾತ್ಮಕವಾಗಿ ಏನು ಕ್ರಮ ತಗೋಬೇಕು ನಾವು ಈ CCB ರೇಡ್